ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ಹಾಸನ ಜಿಲ್ಲೆಗೆ ಬಂದಿದ್ದೆ. ನಮ್ಮ ಮಾವರೂರಿಗೆ ಶುಂಠಿಗೆ ಮಣ್ಣಾಕಕ್ಕೆ ಬರ್ತೀನಿ ಅಂದ್ಬಿಟ್ಟು ಒಪ್ಕೊಂಡಿದ್ದಂಥ ಆಳುಗಳೆಲ್ಲ ಕೂಡ ಇವತ್ತು ಕೈ ಎತ್ಬಿಟ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ನಾವು ಮಳೆ ಅಲ್ವಾ, ನೀರಿಗೆ ನಿಂತ್ಕೊಬಿಟ್ರೆ ಶುಂಠಿ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾವೇ ಕೂಡ ನಮ್ಮ ಮಾವ ನಾವು ಎಲ್ಲ ಸೇರ್ಕೊಂಡು ಮಣ್ಣಾಕಕ್ಕೆ ಹೋದ್ವು. ಏನು ಮಾಡೋಕ್ಕಾಗಲ್ಲ, ನಮ್ಮ ಮಾವರ್ ಬೇಕು. ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಇವರು ನಮ್ಮ ಅಪ್ಪಾಜಿ ನಾವೆಲ್ಲ ಸೇರ್ಕೊಂಡು ಮಣ್ಣು ಹಾಕ್ಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿದ್ರು. ಇವರು ನಮ್ಮ ಮಾವರ ಪಕ್ಕದ ಮನೆಯವರು. ಕಿವಿ ಕೇಳಿಸಲ್ಲ ಮತ್ತು ಮಾತು ಬರಲ್ಲ, ಒಂದೇ ಮಾತು ಕರೆದು ಬನ್ನಿ ಅಣ್ಣ ಅಂತ ತಕ್ಷಣ ಬಂದರು. ನಮ್ಮ ಮಾತು ಬರೋದೇ ತುಂಬ ಒಳ್ಳೆ ವ್ಯಕ್ತಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಪರಿಶುದ್ಧವಾಗೋದು ಅಷ್ಟು ಚೆನ್ನಾಗಿ. ಇವನು ನಮ್ಮ ಮಾವನ ಮಗ ವಿನಯ್ ಅಂತ. ಸ್ವಲ್ಪ ತಲಾಟೆ ಗೋಗರ್ಕೊಂಡು ಕೆಲಸ ಮಾಡಿಸ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಮಾವನ ಮಗನಲ್ವಾ, ಇನ್ನು ಅಲ್ಪ ಸ್ವಲ್ಪ ಮಾಡಿಸ್ಲೇಬೇಕಲ್ವಾ. ಫೈನಲಿ ನೋಡಿ, ಶುಂಠಿಗೆ ಮಣ್ಣೆ ಹತ್ತಿದ್ವ ಹೆಂಗೆ ಕಾಣ್ತಿದೆ ಬಾಳೆಲ್ಲ. ಹಾಸನ ಕಡೆ ಮತ್ತು ಬೇಲೂರು ಕಡೆ, ಚಿಕ್ಕಮಗಳೂರು ಕಡೆ ಎಲ್ಲ ಶುಂಠಿ ಜಾಸ್ತಿ ಬೆಳೀತಾರೆ. ಯಾಕೆಂದರೆ ಮಳೆ ಬರೋ ಟೈಮಲ್ಲಿ ಈ ಥರ ಏನೋ ನೀರು ನಿಂತ್ಕೋಬಾರ್ದು, ಶುಂಠಿಗೆ ತೊಂದರೆ ಆಗುತ್ತೆ ಅಂತ ಈ ಥರ ಮಾಡ್ತಾರೆ. ನೀವು ಕೂಡ ಶುಂಠಿ ಬೆಳೆಯೋರಾದರೆ ನೀವು ಕೂಡ ಈಗ ಮಾಡ್ತೀರಾ ಎಂದು ಕಾಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು